ಇಂಡಸ್ ಟವರ್ಸ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ 200ಕ್ಕೂ ಹೆಚ್ಚು ಕಾರ್ಮಿಕರನ್ನು ಅನ್ಯಾಯವಾಗಿ ವಜಾ ಮಾಡಲಾಗಿದೆ ಎಂದು ಭಾರತೀಯ ಪ್ರೈವೇಟ್ ಟೆಲಿಕಾಂ ಮಜ್ದೂರ್ ಸಂಘದಿಂದ ನ್ಯಾಯ ಒದಗಿಸುವಂತೆ ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ನೌಕರರು ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಮಿಕರು ಬಂಡಾಡ ಎಂಜಿನಿಯರಿಂಗ್ ಸರ್ವಿಸಸ್ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಅಕ್ಟೋಬರ್ 31ರಂದು ಕಂಪನಿಯ ಒಪ್ಪಂದ ಮುಗಿದ ನಂತರ ಅದೇ ಕೆಲಸವನ್ನು ಹೊಸ ಗುತ್ತಿಗೆದಾರರಾದ ತೀಜಾ ಟೆಕ್ನಿಕಲ್ ಸರ್ವಿಸಸ್ ಮತ್ತು ಕ್ರೆಡ್ ಇನ್ಫ್ರಾಟೆಕ್ ಪ್ರೈವೇಟ್ ಲಿಮಿಟೆಡ್ಗಳಿಗೆ ನೀಡಲಾಗಿದ್ದು, ಹಳೆ ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ ಎಂದು ಸಂಘದ ಸದಸ್ಯರು ಆರೋಪಿಸಿದ್ದಾರೆ. ಸಂಘದ ಪ್ರಕಾರ ಈ ಕ್ರಮವು ಕಾರ್ಮಿಕ ಕಾನೂನು ಉಲ್ಲಂಘನೆಯಾಗಿದ್ದು, ಕಾನೂನುಬದ್ಧ ಪ್ರಯೋಜನಗಳಾದ 8 ಗಂಟೆಗಳ ಕೆಲಸದ ಅವಧಿ, ಓವರ್ ಟೈಮ್ ವೇತನ ಮತ್ತು ವಾರ್ಷಿಕ ರಜೆಯಂತಹ ಸೌಲಭ್ಯಗಳನ್ನು ತಪ್ಪಿಸುವ ಪ್ರಯತ್ನ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ಸಂಘವು ನ್ಯಾಯ ದೊರಕದಿದ್ದರೆ ಪ್ರತಿಭಟನೆಗೆ ಮುಂದಾಗುವುದಾಗಿ ಎಚ್ಚರಿಸಿದೆ. ಹೊಸ ಕಾಂಟ್ರಾಕ್ಟ್ ಅಂತ ಒಂದು ವೆಂಡರ್ ಕಂಪನಿಗೆ ನಮ್ಮ ಇಂಡಸ್ ಟವರ್ ವೆಂಡರ್ ಕಂಪನಿ ಮುಖಾಂತರ ಕೆಲಸ ಮಾಡಿಸ್ಕೊಂತ ಇದ್ರು. ನಾವು ಅದರ ಅಡಿಯಲ್ಲಿ ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು 150ರಿಂದ 160 ಜನ ಲೆಕ್ಕ ಕೆಲಸ ಮಾಡ್ತಾ ಇದ್ದೀವಿ. ನಾವೊಂದು BMS ಅಂತ BPTMS ಅಂತ ಯೂನಿಯನ್ ಅಂಡರ್ ಅಲ್ಲಿ ಒಂದು ನಾವು ಕಾರ್ಮಿಕರ ಹಕ್ಕಿಗಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟ ಕಂಪನಿಗೆ ತೊಂದರೆ ಆಗುತ್ತದೆ ಅಂತ ಹೇಳಿ ನಮ್ದು ವೆಂಡರ್ ಕಂಪನಿನ ಚೇಂಜ್ ಮಾಡಿದ್ದಾರೆ, ಬಂಡಾಡ ಇಂಜಿನಿಯರಿಂಗ್ ಲಿಮಿಟೆಡ್ ಕಂಪನಿ ಅಂತ. ಆ ಕಂಪನಿಯಲ್ಲಿ ಒಂದು 150ರಿಂದ 160 ಜನ ಕೆಲಸ ಮಾಡ್ತಾ ಇದ್ರು. ಅವ್ರನ್ನೆಲ್ಲ ನಾವು ಇದೇ ಒಂದು ಕಾರಣಕ್ಕೆ ಯೂನಿಯನ್ ಅಲ್ಲಿ ಜಾಯಿನ್ ಆಗಿದ್ದೀವಿ ಅಂತ ಒಂದೇ ಒಂದು ಕಾರಣಕ್ಕೆ ಆ ಕಂಪನಿನ ಹೊರಗಾಕಿದ್ದಾರೆ. ಆ ಕಂಪನಿಯವರು ಈಗ ಹೊಸ ಕಂಪನಿಯವರು ನಮ್ಮನ್ನ ಯಾರನ್ನು ಕೆಲ್ಸಕ್ಕೆ ತಗೊಳ್ತಾ ಇಲ್ಲ. ನಾವೀಗ ನಾವೀಗ ಒಂದು ಬೇಡಿಕೆ ಒಂದೇ ಇಟ್ಟಿದ್ದೀವಿ, ನಮ್ಮನ್ನು ಕೆಲ್ಸಕ್ಕೆ ತಗೊಳ್ಬೇಕಂತ. ಮತ್ತೆ ಬಂದ್ಬಿಟ್ಟು ಅದು ಮತ್ತೆ 24 ಗಂಟೆ ನಮ್ಮ ಹತ್ರ ದುಡಿಸ್ಕೊಂತ ಇದ್ದೀರು. ನಾವು ಅದಕ್ಕೆ ಸಮಂಜಸವಾದ ವೇತನನೂ ಕೊಡ್ತಾ ಇಲ್ಲ. ಅದೇ ಮುಖಾಂತರ ನಾವು ಒಂದು 8 ಅವರ್ ಡ್ಯೂಟಿಗೆಲ್ಲ ಪೈಪೋಟಿ ಮಾಡ್ತಾ ಇದ್ದೀವಿ ಕಾರ್ಮಿಕರ ಹಕ್ಕು ಮುಖಾಂತರ. ಅದಕ್ಕೀಗ ನಮ್ಗೆ ಏನ್ ಮಾಡ್ತಾ ಇದ್ದಾರೆ, ನಮ್ಮನ್ನೀಗ ಕೆಲಸದಿಂದ ಹೊರಗಾಕಿದ್ದಾರೆ. ಈಗ ನಮ್ಮ ಬೇಡಿಕೆನ ನಮ್ಮನ್ನ ಅಷ್ಟು ಜನ ಕಾರ್ಮಿಕನ ಒಂದು ಕೆಲಸಕ್ಕೆ ತಗೊಳ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇಂಡಸ್ ಕಂಪ್ನಿಗೆ. ಮತ್ತೆ ನಮ್ದು ಒಂದು 8 ಅವರ್ ಡ್ಯೂಟಿ ಮತ್ತು ವಾರದ ರಜೆ, ಮತ್ತೆ ಕಾರ್ಮಿಕರಿಗೆ ಏನೇನು PPE ಕೊಡ್ತಾ ಇಲ್ಲ, ಏನು ನಮ್ ಸೇಫ್ಟಿ ಏನು ಕೊಡ್ತಾ ಇಲ್ಲ. ಮತ್ತೆ ನಮ್ಗೆ ವೈದ್ಯಕೀಯ ವಿಮೆ ಅಪಘಾತ ಏನಾದ್ರು ಅದಕ್ಕೇನು ನಮ್ಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ, ಯಾವುದು ಕೊಡ್ತಾನೆ ಇಲ್ಲ. ಮತ್ತೆ ಬಂದ್ಬಿಟ್ಟು ಜನ ಕೆಲಸದಿಂದ ತೆಗೆದಾಕಿದ್ದಾರೆ ಆಲ್ ಓವರ್ ಕರ್ನಾಟಕದಲ್ಲಿ. ಈಗ ಸ್ಟ್ರೈಕ್ ನಡೀತಾ ಉಂಟು, ಅಲ್ಲಿ ಒಂದು 22 ಡಿಸ್ಟಿಕ್ ಅಲ್ಲಿ ಈಗ ಸ್ಟ್ರೈಕ್ ನಡೀತಾ ಉಂಟು. 12 ದಿವಸದಿಂದ ಆಯ್ತು. ಈಗ ಇವತ್ತಿಗೆ 12 ದಿವಸ ಆಯ್ತು. ನಮ್ಗೆ 1ನೇ ತಾರೀಕಿಂದ ಈಗ ಯಾವುದೇ ಕೆಲಸ ಇಲ್ಲ ನಮ್ಗೆ. ಈಗ ನಾವು ಹಿಂಗೆ ಎಲ್ಲ ರಾಜ್ಯದಲ್ಲಿ ಈಗ ಸ್ಟ್ರೈಕ್ ಮಾಡ್ತಾ ಇದ್ವಿ. ತಿಂಗಳ ವೇತನನೂ ಸಮೇತ ಕೊಡ್ಲಿಲ್ಲ ಇನ್ನು. ನಾವು ಅದಕ್ಕೂ ಹೋರಾಟ ಮಾಡ್ತಾ ಇದ್ದೀವಿ. ಯಾರು ನಮ್ಮನ್ನು ಭೇಟಿ